ನಾನು ಅಸೆಂಬ್ಲಿಗೆ ಬರೋಕ್ಕಾಗಿಲ್ಲ. ನೇರವಾಗಿ ನಾನು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಮೇಲಿಂದ ನೇರವಾಗಿ ದಾವಣಗೆರೆಗೆ ಹೋಗಬೇಕಾಗಿತ್ತು. ಅಸೆಂಬ್ಲಿಯಲ್ಲಿ ಅವರ ಶಿವಶಂಕರ್ ಒಬ್ಬ ಹಿರಿಯ ರಾಜಕಾರಣಿ 95 ವರ್ಷ ತುಂಬ ಜೀವನವನ್ನು ನಡೆಸಿ 3 ತಿಂಗಳವರೆಗೂ ಕೂಡ ನಮ್ಮ ಜೊತೆ ಭಾಳ ಲವಲವಿಕೆಯಿಂದ ಅನೇಕ ಮಾರ್ಗದರ್ಶನವನ್ನು ಕೊಟ್ಕೊಂಡು ಬರ್ತಾ ಇದ್ದೀವಿ. ಅಜಾತಶತ್ರು ಮಧ್ಯಭಾಗ ದಾವಣಗೆರೆಗೆ ಹೊಸ ಒಂದು ರೂಪವನ್ನು ಕೊಟ್ಟಂತೆ, ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಮಧ್ಯಭಾಗದ ಜಿಲ್ಲೆಗೆ ನಮ್ಮ ತಂದೆಯಾದಂಥ ಒಂದು ಕೊಡುಗೆಯನ್ನು ಕೊಟ್ಟು ಉದ್ಯಮಿ ಜೊತೆಗೆ ಅಜಾತ ಶತ್ರು ಜೊತೆಗೆ ಎಲ್ಲ ವರ್ಗದ ಜನರು ಕೂಡ ಒಂದು ದೊಡ್ಡ ಕೊಡುಗೆ ದಾನಿಯಾಗಿ ಸೇವೆಯನ್ನು ಮಾಡಿಕೊಂಡು ಬಂದರು. ನಾನಂತೂ ವಿಶೇಷವಾಗಿ ಅವರ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ತೆಗೆದುಕೊಂಡಂಥ ದಿಟ್ಟ ತೀರ್ಮಾನ, ಸರ್ಕಾರ ಕೊಡೋಕ್ಕಾಗದೆ ಹೋದಾಗ ಸರ್ಕಾರಕ್ಕಿಂತ ಮುಂಚಿತವಾಗಿ ಇಡೀ ದಾವಣಗೆರೆಗೆ ಉಚಿತವಾಗಿ ಲಸಿಕೆಯನ್ನು ಕೊಟ್ಟು ವ್ಯಾಕ್ಸಿನೇಷನ್ ಕೊಟ್ಟು ಇಡೀ ಭಾರತಕ್ಕೆ ಒಂದು ಮಾದರಿಯಾಗಿದ್ದರು ಅನ್ನೋದನ್ನು ನಾನು ಹೇಳಲಿಕ್ಕೆ ಭಾಳ ಸಂತೋಷ. ಅದಾದ ಮೇಲೆ ಸರ್ಕಾರ ಮುಂದಕ್ಕೆ ಬಂದರು. ಸೊ ನಾನೇ ಹೋಗಿ ಅದಕ್ಕೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾಳ ಸಂತೋಷದಿಂದ ಅವರ ಹೃದಯ ಶ್ರೀಮಂತಿಯನ್ನು ಮೆಚ್ಚಿ ಸೊ ಇವತ್ತು ನಾವು ಇಡೀ ಸರ್ಕಾರ ಅವ್ರಿಗೆ ಹೋಗಿ ಗೌರವವನ್ನು ಸಲ್ಲಿಸಿಕೊಂಡು ಬಂದಿದ್ದೇವೆ. ಪಕ್ಷ ಬಂದಿದೆ. ನನಗೆ ಕೆಲವರಿಗೆ ದುಃಖ ಆಗ್ಬೋದು ಇಂಥವ್ರನ್ನ ನಾವು ಕಳ್ಕೊಂಡು ಅಂತ, ಆದರೆ ಇಂಥ ತುಂಬ ಜೀವನ ಭಗವಂತ ನಮ್ಮಂಥವ್ರಿಗೆ ಕೊಟ್ಟರೆ ಇಲ್ಲ ಸಂತೋಷ. ಯಾರು ಕೂಡ ಯಾವ ಒಂದು 15 ದಿನ ಹಾಸ್ಪಿಟಲ್ ಬಿಟ್ಟರೆ ಮಿಕ್ಕಿದ್ದು ಭಾಳ ಸಂಭ್ರಮದಿಂದ ಈ ಬದುಕನ್ನು, ಸಂತೋಷದ ಬದುಕನ್ನು, ಲಕ್ಷಾಂತರ ಜನಕ್ಕೆ ಉದ್ಯೋಗ, ವಿದ್ಯೆ ಮತ್ತು ಅವರು ನಮ್ಮದಂಥ ಧರ್ಮ ಎಲ್ಲದರಲ್ಲೂ ಕೂಡ ಒಳ್ಳೆಯ ಹೆಸರನ್ನ ಹೊರಡಿ ಕೀರ್ತಿ ಶೀರ್ಷರಾಗಿ ಬದುಕಿದ್ದು ಅನ್ನೋದನ್ನು ಹೇಳಲಿಕ್ಕೆ ನನಗೆ ಭಾಳ ಸಂತೋಷ. ದೆಹಲಿಯಲ್ಲಿ ಪ್ರತಿಭಟನೆ ಯಶಸ್ವಿಯಾಗಿದೆ ಸರ್. ಓಟ್ ಚೋರಿ ನೋಡಿ, ಒಂದು ಗಮನಿಸ್ಬೇಕು, ನಮ್ಮಲ್ಲಿ 4,000 ಜನ ಅಷ್ಟು ಹೋಗಿ ಬಂದಿದ್ರು. ಎಲ್ಲ ಒಬ್ಬರು ಬರಬೇಕಾದ್ರೆ 4 ಟ್ರೈನಲ್ಲಿ ಇರೋರು ಒಂದು 15,000 ಖರ್ಚು ಮಾಡ್ಬೋದು, 20,000 ಮಾಡ್ಬೋದು. ಫ್ಲೈಟಲ್ಲೇ 1,000 ಜನ ಬಂದಿದ್ರು. ಒಬ್ಬೊಬ್ಬರು 55,000 ಖರ್ಚು ಮಾಡ್ಕೊಂಡು ಬಂದಿದ್ರು. ಪಾಪ ಅವ್ರು ಯಾರಿಗೂ ಅಧಿಕಾರನೇ ಕೊಟ್ಟಿಲ್ಲ ನಾವು. ಆದರೂ ಈ ದೇಶದ ಪ್ರಜಾಪ್ರಭುತ್ವ ಉಳಿಸ್ಬೇಕು, ಆಗ್ತಾ ಅನ್ಯಾಯ ತಡಿಬೇಕು ಅಂತೇಳಿ ಭಾಳ ಆಸಕ್ತಿಯಿಂದ ಬಂದು ಆ ಕೂಗನ್ನು ವ್ಯಕ್ತಪಡಿಸಿ ರಾಹುಲ್ ಗಾಂಧಿ ಅವರ ಮುಖಂಡತ್ವ, ಖರ್ಗೆ ಸಾಹೇಬರ ನಾಯಕತ್ವಕ್ಕೆ ಬೆಂಬಲವನ್ನು ಕೊಟ್ಟಿದ್ದು ಬಹುಶಃ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ನೀಡಿದೆ. ಪ್ರಿಯಾಂಕಾ ಗಾಂಧಿ ಅವರು ಮತ್ತೆ ಬ್ಯಾಲೆಟ್ಗೆ ಹೋಗಬೇಕು, ಅದರ ಮುಖಾಂತರ ಎಲೆಕ್ಷನ್ ನಡೆಸಿ ಆಮೇಲೆ ಗೊತ್ತಾಗ್ತಾ ಇರೋದು ಕೂಡ ಸಂದೇಶವನ್ನು ಅದಕ್ಕೆ ಭಾಳ ಯಶಸ್ವಿಯಾಗಿತ್ತು. ಮೂಲೆಯಿಂದ ಬಂದಂಥ ಎಲ್ಲ ಕರ್ನಾಟಕದ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಪಕ್ಷದ ಪರವಾಗಿ ಅವರೆಲ್ಲ ನಾನು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಭೇಟಿ ನೋಡಿದ್ರ ನೀವೇ ಎಲ್ಲ ಭಾವಚಿತ್ರಗಳು, ಫೋಟೋಗಳು, ಕುಶಲ ವಿಚಾರಿಸೋದು ಎಲ್ಲ ನೋಡಿದ್ರು. ಅಂಗೀಕಾರ ಪಡಿತಾ ಇದೆ, ಇದಕ್ಕೆ ಬಿಜೆಪಿ ವಿರೋಧ ಎಲ್ಲ ಕರ್ನಾಟಕದ ಬಗ್ಗೆ ಏನು ಚರ್ಚೆ ಆಯಿತು ಅಂತ ಯಾರು ಮಾಧ್ಯಮದಲ್ಲಿ ಹೇಳ್ತಾರೆ.